ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬಹುತೇಕವಾಗಿ ಪೂರ್ಣವಾಗಿದೆ. 99.38% ಎನ್ಯುಮರೇಷನ್ ಫಾರ್ಮ್ ಅನ್ನು ವಿತರಣೆ ಮಾಡಲಾಗಿದೆ. ರಾಜ್ಯದ ಒಟ್ಟು ಮತದಾರರ ಸಂಖ್ಯೆ 5,54,00,000ವರೆಗೂ ಕೂಡ ಇರುವಂತದ್ದು. ಈವರೆಗೂ ಕೂಡ 5,50,00,000ವರೆಗೂ ಕೂಡ ಎಸ್ಐಆರ್ ಅರ್ಜಿಯನ್ನ ವಿತರಣೆ ಮಾಡಲಾಗಿದೆ. ಒಟ್ಟಾರೆಯಾಗಿ 3,44,000 ಗಣತಿ ನಮೂನೆ ವಿತರಣೆ ಬಾಕಿ ಉಳಿದಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಸಂಪೂರ್ಣವಾಗಿ ಪೂರ್ಣ ಆಗಿರುವಂತದ್ದು. 3,40,00,000 ಗಣತಿ ನಮೂನೆಯ ವಿಚಾರವಾಗಿ ಅದನ್ನು ಡಿಜಿಟಲೀಕರಣ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆನ್ಲೈನ್ನಲ್ಲಿ ಕೂಡ ಒಂದಷ್ಟು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅದರ ಪ್ರಮಾಣವನ್ನು ನೋಡೋದಾದ್ರೆ 5,66,000 ಆಗಿರುವಂತದ್ದು. ಇಷ್ಟು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು 8,14,000 ಮತದಾರರು ಮೃತಪಟ್ಟಿರುವುದು ಕೂಡ ಬೆಳಕಿಗೆ ಬಂದಿದೆ. ಒಟ್ಟಾರೆಯಾಗಿ 20,48,000 ಮತದಾರರು ಶಾಶ್ವತವಾಗಿ ಸ್ಥಳಾಂತರವಾಗಿದ್ದಾರೆ. ಜೂನ್ 30ರಿಂದ ಆರಂಭವಾಗಿತ್ತು ಎಸ್ಐಆರ್ ಪ್ರಕ್ರಿಯೆ ಸಂಪೂರ್ಣವಾಗಿರುವಂತದ್ದು. ಈಗ ಒಂದು ಕಡೆ ಪ್ರತಿ ಮನೆಗೂ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗಣತಿ ವಿಚಾರವಾಗಿ ಒಂದಷ್ಟು ಪ್ರಕ್ರಿಯೆ ಇತ್ತು. ಕೆಲವೊಂದಷ್ಟು ಜನ ಕೂಡ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಇಲ್ಲಿ ಮೃತಪಟ್ಟಂತವರಾಗಿರ್ಬೋದು, ಸ್ಥಳಾಂತರ ಆಗಿರುವಂತವರಾಗಿರ್ಬೋದು, ಹಾಗೆ ಈಗ ವಾಸ ಮಾಡ್ತಾ ಇರುವಂತವರ ದಾಖಲೆಗಳಾಗಿರ್ಬೋದು, ಎಲ್ಲರ ಪರಿಶೀಲನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸೋದು ಕೂಡ ಮುಂದಾಗಿತ್ತು. ಪ್ರತಿ ಜಿಲ್ಲೆ, ತಾಲೂಕು, ಗ್ರಾಮಗಳಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯೋಜನೆ ಮಾಡಿದಂತ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಈ ಎಸ್ಐಆರ್ ಪ್ರಕ್ರಿಯೆ ಭಾಗಿಯಾಗಿ ಅದರಲ್ಲಿ ಜನರಿಂದ ಮಾಹಿತಿಯನ್ನ ಪಡೆದುಕೊಳ್ಳಬೇಕಾಗಿತ್ತು.